ಕಮಾರ್ರೆ, ಯಾರಾದ್ರೂ ಹೆಲ್ಪ್ ಮಾಡಿ ಕಾಪಾಡಿ. ನೋಡ್ಗುರು, ಒಳ್ಳೆ ಮಳೆ ಆಗ್ತಾ ಐತೆ. ಈ ಕಡೆ ಸೂಪರ್ ಮಳೆ ಆಗ್ತಾ ಐತೆ ಗುರು. ಇವಾಗ ಒಂದು ನಿಮ್ಗೆ ಒಳ್ಳೆ ನೇಚರ್ ತೋರಿಸ್ತೀನಿ ನೋಡಿ. ಮತ್ತೆ ಬೈಕು ಮುಂದಕ್ಕೆ ಹೋಗ್ತಾ ಇಲ್ಲ, ಎಲ್ಲ ರಿಂಚ್ ಹೊಡೆದಿದ್ರೆ ಆಗ್ತಾ ಇಲ್ಲ. ಮೇಲೆ ಹತ್ಕೊಂಡು ಹೋಗ್ತೀನಿ, ಸೂಪರ್ ಆಗಿರುತ್ತೆ ಮಾತ್ರ ನೇಚರು. ನಮ್ಮ ಪಾಗೋಡ್ದ ಹತ್ರ ಇಂಥ ನೇಚರ್ ಆಯ್ತು ಅಂತ ನಾನು ಅಂದ್ಕೊಂಡಿರಲಿಲ್ಲ ಗುರುವೆ. ಥ್ಯಾಂಕ್ಸ್ ಟು ಮೈ ಗಾಡ್. ಬಾ 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 ಬಾ, ಎಂಥ ನೇಚರ್ ಗುರು ಇಲ್ಲಿ, ಭಯಂಕರ ಐತೆ. ಒಳ್ಳೆ ಮಳೆ ಟೈಮಲ್ಲಿ ಬಂದ್ಬಿಟ್ಟು ಇಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಐತೆ ಮಾತ್ರ ಇಲ್ಲಿ. ಎಂಥ ಲೋಕವಯ್ಯ. ನಮ್ಮ ಪಾವಡ ಹತ್ರ ಒಂದು ಮುಳ್ಳಗಿರಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಗುರು. ಯಪ್ಪ 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 ಯಪ್ಪ. ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ, ನಮ್ಮ ಪಾವಡದ ಹತ್ರನೇ ಇಂಥ ಒಂದು ಮುಳ್ಳಂಗಿರಿ ನೇಚರ್ ಇದೆ ಅಂತ ನಾನು ಕೂಡ ಅಂದ್ಕೊಂಡೇ ಇರಲಿಲ್ಲ. ಒಳ್ಳೆ ಮಳೆಗಾಲದಲ್ಲಿ ಬಂದ್ಬಿಟ್ಟು ಒಳ್ಳೆ ನೇಚರ್ ನೋಡ್ಬೋದಿಲ್ಲಲ್ಲ. ಶೈಲಾಪುರದ ಹತ್ರ, ಶೈಲಾಪುರ ಟರ್ನಿಂಗ್ ಹತ್ರ ಲೆಫ್ಟ್ ತಗೊಂಡು ಹಳ್ಳ ಇಟ್ಕೊಂಡು ಬಂದರೆ ಸೀದಾ ಬೆಟ್ಟದ ಕಡೆ ಕರ್ಕೊಂಡು ಬರುತ್ತೆ. ಸೂಪರ್ ಆಗೈತೆ ಮಾತ್ರ ನೇಚರ್. ಸಣ್ಣದಾಗಿ ಹನಿ ಬೀಳ್ತಾ ಐತೆ, ನೀವು ನೋಡ್ತಾ ಇರ್ಬೋದು. ಭಯಂಕರ ಐತೆ. ಯಾವುದೋ ಆಫ್ ರೋಡಿಗೆ ಬಂದಿದ್ದೀನಿ ಗುರು, ಗೊತ್ತಾಗ್ತಿಲ್ಲ. ಭಯಂಕರ ವ್ಯೂ ಐತೆ. ನೋಡ್ಗುರು, ಒಳ್ಳೆ ಮಳೆ ಆಗ್ತಾ ಐತೆ. ಈ ಕಡೆ ಸೂಪರ್ ಮಳೆ ಆಗ್ತಾ ಐತೆ. ಯಾವುದೋ ಇಲ್ಲಿ ದೇವ್ರ ಗುಡಿ, ಮಾರಮ್ಮ ಗುಡಿ ಐತಪ್ಪ ಇಲ್ಲಿ. ಬನ್ರಿ, ನಮ್ಮ ಪಾವಡದ ಹತ್ರ ಒಂದು ಸ್ವರ್ಗ ಇದೆ, ನೋಡ್ಕೊಂಡು ಬರೋಣ. ನಮ್ಮ ಪಾಗೋಡ ಸ್ವರ್ಗ. ಒಳ್ಳೆ ಮಲೆನಾಡು ನೇಚರ್ ಆಗೈತಲ್ಲ ಗುರು. ಇಲ್ಲಿ ನೋಡಿದ್ರೆ ಮಳೆ ಬರ್ತಾ ಇದೆ ಸಣ್ಣದಾಗೆ. ಇದಕ್ಕಿನ್ನ ನೇಚರ್ ಬೇಕಾ? ಕಟ್ಬೇಡಾಲಿ ಪ್ರೀತಿಗೆ ಗೋರಿ. ಪಾಪ ಎಲ್ಲಿಟ್ಟಿದ್ದ ಗುರು ಇಷ್ಟೊಂದು ನೇಚರ್? ಇಷ್ಟು ದಿನ ನೋಡೇ ಇರಲಿಲ್ಲ. ಭಯಂಕರ ಏನ್ರಿ. ನಮ್ಮ ಪಾಗೋಡದಲ್ಲೂ ಒಳ್ಳೆ ಮುಳ್ಳಗಿರಿ ಇದೆಯಲ್ಲ ಗುರು ಇಲ್ಲಿ. ಭಯಂಕರ ಐತೆ ನೋಡೆಲ್ಲ, ಫುಲ್ಲು ಡೌನ್ ಡೀಪು. ಎಂಥ ಲೋಕವಯ್ಯ. ನಮ್ಮ ಪಾವಡ ಹತ್ರ ಒಂದು ಮುಳ್ಳಗಿರಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಗುರು. ಯಪ್ಪ 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 ಯಪ್ಪ. ಸಣ್ಣದಾಗಿ ಮಳೆ ಬರ್ತಾ ಐತೆ, ಸೂಪರ್ ಆಗಿ ಕಾಣ್ತಾ ಐತೆ ನೇಚರ್ ಮಾತ್ರ ಇಲ್ಲೆಲ್ಲ. ನಮ್ಮ ಪಾಗೋಡ ಹತ್ರನೇ ಒಂದು ಮುಳ್ಳಗಿರಿ ಇದೆ. ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀನಿ, ನಮ್ಮ ಪಾಗೋಡದ ಹತ್ರನೇ ಇಂಥ ಒಂದು ಮುಳ್ಳಂಗಿರಿ ನೇಚರ್ ಇದೆ ಅಂತ ನಾನು ಕೂಡ ಅಂದ್ಕೊಂಡೇ ಇರಲಿಲ್ಲ. ಒಳ್ಳೆ ಮಳೆಗಾಲದಲ್ಲಿ ಬಂದ್ಬಿಟ್ಟು ಒಳ್ಳೆ ನೇಚರ್ ನೋಡ್ಬೋದಿಲ್ಲಲ್ಲ.
ಶೈಲಾಪುರದ ಹತ್ರ, ಶೈಲಾಪುರ ಟರ್ನಿಂಗ್ ಹತ್ರ ಲೆಫ್ಟ್ ತೊಗೊಂಡು ಹಳ್ಳ ಇಟ್ಕೊಂಡು ಬಂದರೆ ಸೀದಾ ಬೆಟ್ಟದ ಕಡೆ ಕರ್ಕೊಂಡು ಬರುತ್ತೆ. ಸೂಪರ್ ಆಗೈತೆ ಮಾತ್ರ ನೇಚರ್. ಸಣ್ಣದಾಗಿ ಹನಿ ಬೀಳ್ತಾ ಐತೆ, ನೀವು ನೋಡ್ತಾ ಇರ್ಬೋದು, ಭಯಂಕರ ಐತೆ. ಇವತ್ತು ನಾನು ಪಾವಗಡ ತಾಲೂಕಲ್ಲಿ ಒಂದು ಶೈಲಾಪುರದ ಹತ್ರ ಇರೋ ಒಂದು ನೇಚರ್ ಹತ್ರ ಇದ್ದೀನಿ. ಈ ಲೆಫ್ಟ್ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ಅಡ್ಬೆಟ್ಟ ಇದೆ, ಅಡ್ಬೆಟ್ಟದ ಸಣ್ಣದಾಗಿ ಹನಿ ಉದುರ್ತಾ ಐತೆ, ನೀವೆಲ್ಲ ನೋಡ್ತಾ ಇರ್ಬೋದು. ಇಂಥ ನೇಚರ್ ಐತೆ ನಮ್ಮ ಪಾವಗಡದ ಹತ್ರ ಅಂತಂದ್ಬಿಟ್ಟು ನನಗೆ ಇವತ್ತಾಗ ಗೊತ್ತಾಯ್ತು. ಇವೆಲ್ಲ ನೋಡ್ತಾ ಇರ್ಬೋದು, ನೀವೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವಾ, ಮೈಂಡ್ ಬ್ಲೋಯಿಂಗ್ ಗುರು. ಬನ್ನಿ ನಾ ಆ ಕಡೆ ಹೋಗಿ ನೇಚರ್ ನೋಡ್ಕೊಂಡು ಬರೋಣ. ಗುರು ಇವಾಗ ಒಂದು ನಿಮ್ಗೆ ಒಳ್ಳೆ ನೇಚರ್ ತೋರಿಸ್ತೀನಿ ನೋಡಿ. ಮತ್ತೆ ಬೈಕು ಮುಂದಕ್ಕೆ ಹೋಗ್ತಾ ಇಲ್ಲ, ರಿಂಚ್ ಹೊಡೆದಿದ್ರೆ ಆಗ್ತಾ ಇಲ್ಲ, ಮೇಲೆ ಹತ್ಕೊಂಡು ಹೋಗ್ತೀನಿ. ಸೂಪರಾಗಿ ಇರುತ್ತೆ ಮಾತ್ರ ನೇಚರು. ಇಂಥ ನೇಚರ್ ನಾನು ಎಲ್ಲ ನೋಡೇ ಇಲ್ಲ ಗುರು ನಮ್ಮ ಸರೌಂಡಿಂಗಲ್ಲಿ. ಈ ಮಳೆ ಬೇರೆ ಬರ್ತಾಯಿತ್ತೆ ಇಲ್ಲ, ಅಲ್ಲಿ ಇವತ್ತು ಹಿಂಗೆ ಬೆಳಿ ಬಟ್ಲ ಕಡೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಹಿಂಗೆ ಯಾಕೋ ದೇವರು ಈ ಕಡೆ ದಾರಿ ಕೊಡ್ತು, ಹಿಂಗೆ ಹೋಗ್ಬಾ ಅಂತ ಹೇಳ್ತು. ಸೊ ಹಂಗಾಗಿ ಹಿಂಗೆ ಬಂದೆ ನೋಡು. ಒಳ್ಳೆ ನೇಚರ್ ಮಾತ್ರ ನೀವು ನೋಡ್ತಾ ಇರ್ಬೋದು. ಹಿಂಗೆ ಎಲ್ಲ ಭಯಂಕರ ವ್ಯೂ. ಹೀಗೆ ನಿಮ್ಗೊಂದು ವ್ಯೂ ತೋರಿಸಿ ನೋಡಿ. ಬಾ 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 ಹಾ 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 ನಮ್ಮ ಪಾವಗಡದ ಹತ್ರ ಇಂಥ ನೇಚರ್ ಆಯ್ತಂತ ನಾನು ಅಂದ್ಕೊಂಡಿರಲಿಲ್ಲ ಗುರುವೆ. ಥ್ಯಾಂಕ್ಸ್ ಟು ಮೈ ಗಾಡ್. ಮುಳ್ಳಯ್ಯನಗಿರಿಗೆಲ್ಲ ಯಾಕ್ರೆ ಹೋಗ್ತೀರಾ? ಬರ್ರಿ ನಮ್ಮ ಪಾವಗಡ ಹತ್ರ ಎಷ್ಟೊಂದು ಪ್ಲೇಸ್ ಇದಾವೆ ನೋಡ್ರಿ. ಒಬ್ಬರೇ ಇದ್ದೀನಿ, ಯಾರೂ ಬಂದಿಲ್ಲ. ಅನ್ಪ್ಲಾನ್ಡ್ ಎಲ್ಲ ಇವೆಲ್ಲ ಅನ್ಪ್ಲಾನ್ಡ್ ತುಂಬ ಸೂಪರ್ ಆಗಿರುತ್ತೆ. ಸಕ್ಸಸ್ ರೈಡ್ ಕೂಡ ಆಗುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗೈತೆ. ಈ ಕಡೆ ನೋಡಿ ಹೆಂಗಿದೆ, ನಮ್ಮ ನಿಡಗಲ್ ಬೆಟ್ಟದ ಕಡೆ ಮಳೆ ಆಗ್ತಾ ಇದೆ. ಹಾಂ 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 ಸೂಪರ್ ಇದೆ ಗುರುವೆ. ಅಲ್ಲಿವರೆಗೂ ಹೋಗುತ್ತೆ ಬೈಕು. ಹೊಲಗಳಲ್ಲಿ ಮಾತ್ರ ಸಖತ್ತಾಗಿದೆ ವ್ಯೂ ಮಾತ್ರ. ಎಕೋ ಬರ್ತಾ ಇದೆ ನೋಡಿ, ಎಕೋ ಬರ್ತಾ ಇದೆ. ಸ್ಪೇಸ್ ಸೂಪರ್ ಇದೆಲ್ಲ ನೇಚರು. ನನಗೆ ಮಾತ್ರ ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ. ಹಾಂ 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 ಏನು ನೇಚರು ಗುರುವೇ. ಸುತ್ತೂರ 360 ಡಿಗ್ರಿ ತೋರಿಸಿದ್ರೆ ನಮ್ಮ ಪಾವಗಡ ಹತ್ರ ಇಂಥ ನೇಚರ್ ಇದೆ ಅಂತಂದ್ಬಿಟ್ಟು ನನಗೆ ಇವತ್ತೇ ಗೊತ್ತಾಗಿತ್ತು. ಹುಟ್ಟಿ 30 ವರ್ಷ ಆದ್ರೂ ಇವತ್ತು ಗೊತ್ತಾಗಿದೆ ಗುರುವೆ. ಅಂದರೆ ಇಂಥ ಪ್ಲೇಸ್ಗಳಿಂದ ಎಷ್ಟೆಷ್ಟು ಇದಾವೆ ಗೊತ್ತಿಲ್ವಲ್ಲ. ಹಾಂ 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 ಈ ತಾನೇ ಸಣ್ಣದ ಮಳೆ ಬೀಳ್ತಾ ಇದೆ, ಅಷ್ಟು ಜೋರು ಇಲ್ಲ, ಅಷ್ಟು ಕಮ್ಮಿ ಇಲ್ಲ. ಮೈಂಡ್ ಬ್ಲೋಯಿಂಗ್ ಗುರುವೆ. ಪಾಪ ಹಾಂ 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 ಈ ಕಡೆ ಅಲ್ಲಿ ಕಾಣಿಸ್ತಿದೆಯಲ್ವ, ಅದೇ ಅಕ್ಕಂಕರ್ಲ್ ಬೆಟ್ಟ. ನಾವು ಸರಿ ನಾನು ನಮ್ಮ ಅಣ್ಣ ಜಯಣ್ಣ ಅವಾಗ ಕ್ಯಾಮ್ರಾ ಎಲ್ಲ ಏನಿಲ್ಲ, ಸೆಕೆಂಡ್ ಪಿ ಯು ಸಿನೂ ಫಸ್ಟ್ ಪಿ ಯು ಸಿ ಇಲ್ಲ, ಹಂಗೆ ಆ ಥರ ಹಂಗೆ ನಡ್ಕೊಂಡು ಹೋಗಿದ್ವಿ. ಮೇಲೆ ಚೂರು ಒಳಗಡೆ ಹೋದಷ್ಟೇ ದಾರಿನೇ ಗೊತ್ತಾಗಲಿಲ್ಲ, ಹಂಗಿದೆ ಅಲ್ಲಿ ಒಳಗಡೆ. ಯಾವತ್ತಾನು ಒಂದು ಸರಿ ಹೋಗ್ಬೇಕು, ಅದನ್ನು ಲಾಗ್ ಮಾಡ್ತೀನಿ. ಇಲ್ಲಿ ನೋಡಿ ಈ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮೇಲೆ ಎಲ್ಲ ನೋಡಿ ಸಣ್ಣದಾಗ ಮಳೆ ಬರ್ತಾಯಿದ್ರೆ ಎಲ್ಲ ಜರ್ಗಲ್ಲಿ ನೀರು ಬರ್ತಾಯಿದೆ ನೋಡಿ. ಪಾಪ ಮೈಂಡ್ ಬ್ಲೋಯಿಂಗ್ ಗುರುವೆ.
ಗಾಟ್ ಇಟ್ ಒಳ್ಳೆ ಪ್ಲೇಸ್ನ ಇವತ್ತು ಬಂದಿದ್ದಾಯ್ತು, ಒಳ್ಳೆ ಪ್ಲೇಸ್ನ ನೋಡ್ಕೊಂಡಿದ್ದಾಯ್ತು. ನೀವು ನೋಡ್ತಾ ಇರ್ಬೋದು, ನೀವೆಲ್ಲ ಇಂಥ ಪ್ಲೇಸ್ನ ನೀವು ನೋಡಿರೋಕ್ಕಿಲ್ಲ ಈ ನಮ್ಮ ಪಾವಗಡ ತಾಲೂಕಲ್ಲಿ. ಭಯಂಕರ ಐತೆ ಮಾತ್ರ, ಸೂಪರ್. ಬಾಬಾ ಮೈಂಡ್ ಬ್ಲೋಯಿಂಗ್ ಗುರುವೇ. ಪ್ರಕೃತಿ ಮಾತಾ ನಮಸ್ಕಾರ ಅಲ್ವಾ. ನಮ್ಮ ಪ್ರಕೃತಿ ಮಾತೆ ಎಷ್ಟೊಂದು ಕೊಟ್ಟಿದೆ ನಮಗೆಲ್ಲ, ನಾವೇ ಪ್ರಕೃತಿ ಮಾತೆಗೆ ಏನೂ ಕೊಟ್ಟಿಲ್ಲ, ಎಲ್ಲ ಗಲೀಜೆಲ್ಲ ಕೊಡ್ತಾ ಇದೀವಿ. ಸೂಪರ್ ಇದೆ. ಬನ್ನಿ ಲೊಕೇಶನ್ ಶಿಫ್ಟ್, ನೆಕ್ಸ್ಟ್ ಪ್ಲೇಸ್ ನೋಡೋಣ. ಆಗಲ್ಲ ಈಗ ಮೇಲ್ಗಡೆ ಎಲ್ಲ ನೋಡ್ಕೊಂಡಿದ್ದಾಯ್ತು. ಈಗ ಒಂದ್ಸರಿ ಲೆಫ್ಟ್ ಸೈಡ್ ಹೋಗಿ ಬರೋಣ, ಬೆಟ್ಟದ ಪಕ್ಕದಾಗಲಿಂದ ನೋಡೋಣ ಬನ್ನಿ ಯಾವ ಥರ ಕಾಣುತ್ತೆ ನೇಚರ್ ಅಂತ. ಕಮಾನ್, ಮಿಸ್ ಮಾಡಿದ್ರೆ ನೋಡ್ತಾರೆ, ಸ್ಕಿಪ್ ಮಾಡಬೇಡಿ ಗಾಯ್ಸ್. ನೇಚರ್ ಲವರ್ಸ್ ಎಲ್ಲಿದ್ದೀರೋ, ಯಾರ್ಯಾರು ಇದ್ದೀರೋ ಎಲ್ಲ ಈಗಷ್ಟೇ ಮಳೆ ನಿಂತಿದೆ, ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಆಫ್ ರೋಡ್ ಭಯಂಕರ ಇದೆ ಗುರುವೇ. ನಿನ್ನ ಆಟ ಬಲ್ಲೋರು ಯಾರ್ಯಾರೋ, ಇವರೇ ನಿನ್ನ ಆಟ ಬಲ್ಲೋರು ಯಾರ್ಯಾರೋ. ನೇಚರ್ ಹಂಗೈತೆ ಗುರುವೇ. ನಾವು ರೋಡ್ನಲ್ಲೇ ಹೋಗೋದು ಬೇಡ, ನಾವು ರಹದಾರಿ ಅಂತ ಮಧ್ಯದಲ್ಲಿ ಹೋಗೋದು ಬನ್ನಿ. ಹಂಗೋದ್ರೇ ಎಲ್ಲ ನೇಚರ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು. ದಾರಿ ಹಿಡ್ಕೊಂಡು ಹೋದ್ರೆ ಬರೀ ದಾರಿ ಪಕ್ಕದಲ್ಲಿ ನೋಡ್ಬೇಕಾಗುತ್ತೆ. ನೋಡಿ ದಾರಿ ಬಿಟ್ಟು ಬೇರೆ ಬಂದಿದ್ದೀನಿ, ಹೆಂಗೆ ನೇಚರ್ ಇದೆ ನೋಡಿ. ಮುಳ್ಳೇನಿಲ್ಲ, ಆರಾಮಾಗಿ ಹೋಗುತ್ತೆ ಬೈಕು. ಆಹಾ ಹೆಂಗಿದೆ ಗುರುವೇ ನೇಚರು. ಏನು ಗುರು ಇಲ್ಲಿ ಕಣಿವೆ ಇದೆ, ತಿರುಗಿ ಲಾಸ್ಟ. ಬಾ ವಾ ಭಯಂಕರ ಇದೆ ಗುರುವೇ ನೇಚರು. ಹಿಂಗೆ ಹೋಗೋದು, ಕೆಳಗಡೆ ಹೋಗೋಣ ಬನ್ನಿ. ಆಗುತ್ತಾ? ಆಯ್ತುಂದೆ ಎಲ್ಲೇರೋ చూడండప్ప ఎంత డీప్ ఉందో. ರೇ ಓಪಣ ನಮ್ಮ ಪಾವಗಡದವ್ರಿಗಿಂತವೆಲ್ಲ ರೂಟುಗಳು ಹೇಳಲೇಬೇಕಾಗಿಲ್ಲ, ಭಯಂಕರ ಓಡಿಸ್ತಾರೆ. ನೋಡ್ದೆ ಹೆಂಗಿದೆ ನೇಚರ್ ಗುರುವೇ. ಇಲ್ಲಿ ಹಂಗೆ ಇದೆ ಗುರುವೆ. ಓಪ ಹಾಂ ತಮ್ಮಡು ಏನು ಗುರುವೆ ಹೆಂಗಿದೆ. ಈ ಕಡೆ ಒಂದು ಕಣಿವೆ, ಮತ್ತು ಈ ಕಡೆ ಹೋದರೆ ಇಲ್ಲೊಂದು ಕಣಿವೆ. ಯಾವ ದೊಡ್ಡದ ಅಣೆ ಕಟ್ಕಟ್ಟವ್ರಪ್ಪ ಇಲ್ಲೆಲ್ಲ. ಭಯಂಕರ ಇದೆ ಗುರುವೆ, ಸೂಪರಾಗಿದೆ. ಹಿಂಗೆ ಹೋಗೋಣ ಬಿಡ್ದ ಮೇಲೆ. ಸೂಪರ್ ನೇಚರ್. ಎಲ್ಲರೂ ಹೋಗಿ ತಲ್ಲಿಯವ್ರಿಗೆ ಹೋಗಿ ಬರೋಣ ಬಾಗುರು. ಇವತ್ತು ಒಂದು ನಜ್ಜಿ ನಡ ಆಗಿದ್ದಾಗಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಲೇಬೇಕು. ಇಲ್ಲಿ ನೋಡಿ ಕೆರೆ ಐತೆ, ಅಲ್ಲಿ ಬಂದಿರೋ ನೀರು ಇಲ್ಲಿ ಹೋಗ್ತವೆ. ಬೇಡ ಹಂಗೆ ಹೋಗಿ ಬರ್ರಿ. ಮತ್ತೆ ಅಲ್ಲಿ ಬುರ್ಜೆ ಸಿಗಾಕೊಂಡ್ರೆ ಏನು ಕತೆ, ಯಾರೂ ಬರೋಲ್ಲ. ಬಿಲ್ಲಾಕ್ ಹೋಗೋಣ ಅಂದರೆ ಯಾರಿಗೆ ಗೊತ್ತಾಗ್ತದ. ಎಂಥ ನೇಚರ್ ಗುರುವೇ.
ನೋಡು ಗುರು, ಹಂಗೆ ಹೋಗ್ಬೋದಾ? ಎಲ್ಲ ಅಡ್ಡ ಇದೆ, ಹಿಂಗೆ ಹೋಗೋಣ. ನೋಡ್ಕೊಂಡು ಬರೋಣ, ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡೋಣ. ನೇಚರ್ ಇಂಥ ನೇಚರ್ ಇಲ್ಲಿ ಒಂದೇನಾ ಇರೋದು? ಇನ್ನು ಬೇರೆ ಕಡೆ ಎಲ್ಲ ಇದೆಯಪ್ಪ? ಅಲ್ಲಿಗೆ ದಾರಿ, ಅಲ್ಲಿಗೆ ಸ್ಟಾಪ್ ಇದೆ. ಟಿಪ್ಪರ ಬಂಡೆ, ಬೇರೆ ಬೇರೆ ಕಡೆ ನೋಡೋಣ. ಈ ನೇಚರ್ ನೋಡ್ಬಿಟ್ಟು ನಂಗೆ ಹುಚ್ಚಿಳಿದಿದೆ. ಹೆಂಗಿದೆ ಅಂದರೆ ನೇಚರು ಭಯಂಕರ ಐತೆ ನೋಡ. ನೋಡಪ್ಪ, ನೋಡ್ರಿ, ಕಾಡಿಗೆ ಬೆಂಕಿ ಇಡಲಿಲ್ಲ ಅಂದರೆ ಹಿಂಗೆ ಹಚ್ಚ ಹಸಿರಾಗಿ ಕಾಣುತ್ತೆ. ಅವಾಗ ನಾವೆಲ್ಲ ನೋಡ್ಕೊಂಡು ಬರ್ಬೋದು ಅಲ್ವಾ? ಏನಂತೀರಾ ಫ್ರೆಂಡ್ಸ್? ಇಲ್ಲಿವರೆಗೂ ತಂದಿದ್ದೀನಿ. ಇಲ್ಲೋಗಿ ಈ ಕಡೆ ನೋಡ್ಕೊಂಡು ಬರೋಣ ಬನ್ನಿ, ಬೈಕ್ ನಿಲ್ಲಿಸ್ಬಿಟ್ಟು. ನೋಡಿ ಗಾಯ್ಸ್, ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಬಂದೆ. ಈಗ ಬೈಕಿನ ಮುಂದಕ್ಕೆ ಹೋಗಲ್ಲ ಅಂತ, ಈ ನೇಚರ್ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಐ ಹೋಪ್ ನೀವು ಕೂಡ ಈ ನೇಚರ್ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ಲೇಬೇಕು ಕೂಡ. ಇಲ್ಲೆಲ್ಲ ಗಿಡಗಳು ನೆಟ್ಟಿದ್ದಾರೆ ನೋಡಿ ಫಾರೆಸ್ಟ್ನವರು. ಏನು ಸಖತ್ತಾಗಿದೆ ಅಂದರೆ ನೇಚರು, ಪಾಪ ಭಯಂಕರ ಇದೆ ಗುರುವೆ. ಪೀಸ್ ಆಗಿದೆ. ಆ ಪಕ್ಷಿಗಳೆಲ್ಲ ಅರಿಸ್ತಾ ಇದ್ದಾವೆ, ಕಾಡಿನ ಪಕ್ಷಿಗಳು ಸೂಪರಾಗೆ ಹಿಂಪಾಗಿ ಕೇಳಿಸ್ತಾ ಐತೆ. ಇದನ್ನು ತೆಗೆದಿಕ್ಬಿಡ್ತೀನಿ. ಭಯಂಕರ ಐತೆ ಗುರು, ಚೆನ್ನಾಗಿದೆ ನೋಡಿ ನೀವು ಕೂಡ. ಇಷ್ಟು ಚೆನ್ನಾಗಿದೆ ಅಲ್ವಾ? ಹಿಂಗೆ ಮೇಲ್ಕನ ಹೋಗ್ಬೋದು ಹಂಗೆ. ನೇಚರ್ ವಾಯ್ಸ್ನ ಎಂಜಾಯ್ ಮಾಡಿ. ಸೈಲೆಂಟಾಗಿ ಹೋಗ್ತೀನಿ, ಮಾತಾಡಲ್ಲ. ವಾ ಸೂಪರ್ ಆಗಿದೆ ಗುರು ನೇಚರ್ ಮಾತ್ರ. ಈಗಷ್ಟೇ ಮಳೆ ಬಂದು ಬಿಟ್ಟಿದೆ. ಇನ್ನು ಮೋಡೆಲ್ಲ ಮುಚ್ಚಿದೆ ನೋಡಿ. ಅದಕ್ಕೆ ನನಗೆ ಹೋಗ್ಬೋದು, ಪೂರ್ತಿ ಬೆಟ್ಟ ಇದೆ ನೋಡಿ. ಬ್ರೋ, ನಾನಂತೂ ಕಳೆದೋಗಿದ್ದೀನಿ ಬ್ರೋ ಈ ಬೆಟ್ಟದಲ್ಲಿ. ಓಹ್, ಏನು ಡೀಪ್ ಆಗಿದೆಯಲ್ಲ ಗುರು, ಇಲ್ಲಿ ಫುಲ್ ಜಂಗಲ್. ಜಂಗಲ್ ಬೇಬಿ ಜಂಗಲ್ ಆನ್ ದ ವೇ. ಗುರು, ಯಾವುದೇ ಹಂದಿ ಕರಡಿ ಇಲ್ಲಿದ್ರೆ ಸಾಕಪ್ಪ, ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಹಾಂ, ಹಂದಿ ಕರಡಿ ಬಂದ್ಬಿಟ್ರೆ ಹಿಂಗೆ ಪೇರು ಡ್ಯೂಟ್. ಮತ್ತೆ ಮಳೆ ಬರ್ತಾಯಿದೆ ಗುರು. ನಾನು ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಗುರು ಇಂಥ ಪ್ಲೇಸ್ ನೋಡ್ತೀನಿ, ಅದು ಈ ಟೈಮಲ್ಲಿ ಮಳೆಗಾಲದ ಟೈಮಲ್ಲಿ. ಭಯಂಕರ ಇದೆ ಗುರು. ನೋಡಿ ಮಳೆ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸುತ್ತಮುತ್ತ ಯಾರೂ ಇಲ್ಲ, ನಾನು ಪ್ರಕೃತಿ ಮಾತೆ ಅಷ್ಟೇ, ಇಬ್ಬರೇ ಇರೋದು.
ಚೆನ್ನಾಗಿದೆ ಅಲ್ವಾ? ಜಾಸ್ತಿ ಮುಂದಕ್ಕೆ ಹೋಗೋದು ಬೇಡ ಗುರುವೆ, ಹಂದಿ ಇರ್ತಾವೆ, ಕಳ್ಳಿ ಇರ್ತಾವೆ, ಒಬ್ಬನೇ ಬೇರೆ ಇದ್ದೀನಿ. ಜೋರಾಗಿ ಸೌಂಡ್ ಮಾಡ್ಕೊಂಡೋದ್ರೆ ಏನೂ ಬರೋಲ್ಲ, ಕಟ್ಟಿಗೆ ಇರ್ಬೇಕು ಕೈಯಲ್ಲಿ. ದನಗಳು ಕಾಯಿರಲ್ಲ, ಇಲ್ಲಿ ದಾರಿ ಇಟ್ಟಿದ್ದಾರೆ ನೋಡಿ. ದನ ಮೇಕೆ ಎಲ್ಲ ಹೋಗೋರಲ್ಲ, ಪೊದೆ ಒಳಗಡೆ ಹೋಗೋದು ಬೇಡ, ರಿಸ್ಕಿ ಯಾಕೆ, ನಾವು ಹಿಂಗೆ ಹೋಗ್ಬಿಡೋಣ ರಿಟರ್ನ್. ಚೆನ್ನಾಗಿದೆ ಅಲ್ವಾ? ಎಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ಆಗಲೇ ಬೇಕು ಗುರು, ನಾವು ನೋಡ್ಸಿರೋದು ಅಂತಿಂತ ನೇಚರ್ ಅಲ್ಲ. ನೋಡಿದ್ರೆ ಇಲ್ಲಿ ನೀರು ನಿಂತ್ಕೊಳ್ಳೋಕ್ಕೆ ಕಟ್ಟೆ ಕಟ್ಟಿದ್ದಾರೆ. ಅಂದರೆ ಏನಿದೆ ಇಷ್ಟೊಂದು ಡೌನ್ ಡೀಪ್ ಇದೆ? ಓಹೋ, ನೀರು ಹೋಗೋ ಗುರು. ಅಲ್ಲಿ ಕಟ್ಟೆ ಇದೆಯಲ್ಲ, ಕಟ್ಟೆಯಿಂದ ಈ ಕಡೆ ನೀರು ಹೋಗೋದಕ್ಕೆ ತುಂಬಿದ ಮೇಲೆ ಒಂದು ಗೊತ್ತಾಗ್ತಿಲ್ವಲ್ಲ, ಐಡಿಯಾ ಇಲ್ವಲ್ಲ. ಅಲ್ಲಿಗನು ಹೋಗ್ಬೋದು, ಯಾಕೋ ಪಿಕ ಪಿಕ ಅಂತ ಇದೆ. ಕಳ್ಳಿಗಳು ಏನೋ ಇರುತ್ತಾ ಅಂತ. ಹೇಗಿರ್ಬಿಟ್ಟೆ ಗುರು. ಏನು ಗಿಡಗಳು ಅಂತ ಗೊತ್ತಾಗ್ತಿಲ್ಲ ಇವು. ಯಾರಾನ ಗೊತ್ತಿದ್ರೆ ಕಾಮೆಂಟ್ ಮಾಡ್ರಪ್ಪ, ಇದು ಏನು ಗಿಡ ಅಂತ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಒಂದೇನಾ, ತೇಗನಾ, ಬೀಟೆನಾ? ಲೈಟಲ್ಲಿದ್ದರೆ ಓಕೆ. ಬರಬೇಕಾದ್ರೆ ಒಂದು ನವಿಲು ನೋಡಿದೆ, ಗಂಡು ನವಿಲು, ಸಖತ್ತಾಗಿ ಪುಕ್ಕ ಇದ್ದು. ಎಕ್ಸಾಕ್ಟ್ ಅದೇ ಟೈಮ್ಗೆ ಚಾರ್ಜಿಂಗ್ ಕಟ್ ಆಗ್ಬಿಡ್ತು, ಇಲ್ಲಾಂದರೆ ಕವರ್ ಆಗಿರೋದು, ನೀವೆಲ್ಲ ನೋಡ್ಬೋದಿತ್ತು. ಭಯಂಕರ ಇದೆ ಗುರುವೆ. ಇಲ್ಲೆಲ್ಲ ಹೈಟಿಂದ ನೋಡ್ಬೋದು, ಚೆನ್ನಾಗಿರುತ್ತೆ. ನೋಡಲ್ಲಿ ಮೇಲೆಲ್ಲ ಫುಲ್ ಕಲ್ಲುಗಳು. ಕಟ್ಟೆನಪ್ಪ ಇದು, ಕಟ್ಟೆನ ಗಿಡಗಳಿಗೆಲ್ಲ ಹಿಂಗೆ ಕಟ್ಟಿದ್ದಾರೆ. ಹೋಗ್ತಾನೆ ಇರ್ಬೋದು ಇಲ್ಲೆಲ್ಲ. ಓಕೆ ಬ್ರದರ್ಸ್, ಇಷ್ಟೊತ್ತು ನೋಡಿರ ನೀವೆಲ್ಲ ನೇಚರ್ನ ಎಂಜಾಯ್ ಮಾಡಿರ ಅಂದ್ಕೊತೀನಿ. ಮಾಡಲೇಬೇಕು. ಯಾಕಂದರೆ ನಾವೆಲ್ಲೋ ಕಾಶ್ಮೀರ್, ಶಿಮ್ಲಾ ಮತ್ತು ವೆಸ್ಟರ್ನ್ ಘಾಟ್ಸಲ್ಲಿ ಹೋಗಿಲ್ಲ. ಇಲ್ಲೇ ನಮ್ಮ ಪಾವಗಡದ ಹತ್ರ ಇರೋವಂಥ ತಾಲೂಕಲ್ಲಿ ಒಂದು ಹಳ್ಳಿ, ಶೈಲಾಪುರದ ಹತ್ರ ಒಂದು ಅಡ್ಬೆಟ್ಟ ಇದೆಯಲ್ಲ, ಅಲ್ಲಿ ಬಂದು ವೀಡಿಯೋ ಮಾಡಿದ್ದು ನಾನು. ನನಗೆ ಮಾತ್ರ ತುಂಬ ಇಷ್ಟ ಆಯ್ತು ನೇಚರು. ಐ ಹೋಪ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡ್ರಯ್ಯ, ಶೇರ್ ಮಾಡ್ರಪ್ಪ, ನಮ್ಮಂಥ ಹಳ್ಳಿ ಪ್ರತಿಭೆಗಳನ್ನ ಬೆಳೆಸ್ರಯ್ಯ. ಸೊ ಈ ಮುಖಾಂತರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಲೈಕು, ಕಾಮೆಂಟ್, ಶೇರ್ ಎಲ್ಲ ಮಾಡಿರಿ. ಸೊ ನನ್ನ ಚಾನಲ್ ನಂಗೆ ಗ್ರೋತ್ ಆಗುತ್ತೆ, ಬಡವ ಬದುಕಂತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಇರೋ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಯಾಕಂದರೆ ನನಗೆ ನೇಚರ್ ಅಂತ ತುಂಬ ಇಷ್ಟ. ಸೊ ನಾನು ಹೊಲದಲ್ಲೇ ಹುಟ್ಟಿದ್ದು, ಅಂದರೆ ಹಳ್ಳಿ ವಾತಾವರಣದಲ್ಲಿ ಚಿಕ್ಕಂದಿಂದ ಅಪ್ ಟು 20 years. ಸೊ ಹಂಗಾಗಿ ನೇಚರ್ ಅಂತ ತುಂಬ ಇಷ್ಟ. ಓಕೆ ಗಾಯ್ಸ್, ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಎಲ್ಲರೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಹಾಗೆ ಇಷ್ಟ ಆದರೆ ಶೇರ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು, ಲವ್ ಯು ಆಲ್, ಬೈ. ನೀವು ಎಲ್ಲಿಂದ ಬಂದಿರೋಣ? ನಾವು ಇಲ್ಲೇ ಶೈಲಾಪುರದವರಾ? ಕುರಿ ತಗೊಂಡಿರೋದು ಸಾಕಿರೋ? ತಕೊಂಡ್ರವಣ್ಣ ನಾನು. ಹಾಂ, ಈ ಟೋಟಲ್ ನಮ್ದು. ಹೌದೇನು? ಈಗ ಗೊಬ್ಬರಕ್ಕೋಸ್ಕರ ತಗೊಂಡಿದ್ದೀನಿ. ಅದೇ 20,000 1 ರೂಪಾಯಿ ಕಮ್ಮಿ ಯಾರು ಕೊಡಲ್ಲ ನನ್ನ. ಹೌದಾ? ನಾವಾಲೆ ಬಿಟ್ಟಿದ್ದೀವಿ. ಯಾರ ನಿನ್ನ ತಮಾರಯ? ಏ ಬಾರ ಇಲ್ಲಿ. ಯಾಕಂದ್ರೆ ಕೇಳ ಸಾಕ್ಯ ಮರಿಗೆ. ಅದೇ ಅವರು ಕೊಡಿಸಿರೋಣ. ಕೊಡಿಸಿ ನನಗೂ ಒಂದು ಕಾಲಲ್ಲೇ ಒಂದು 13 ಮರಿ ಬಂದವು. ಇವಾಗ ಒಂದು 20, 23, 24, 34 ಆಗಿದೆ. ನಿಮ್ಮ ಹೆಸರಣ್ಣ? ನನ್ನ ಹೆಸರು ನಾಗರಾಜಪ್ಪ, ಶೈಲಾಪುರನಾ? ಒಂದೊಂದು ಎಷ್ಟು? 20,000ನಾ? 20,000 ಕಮ್ಮಿ ಕೊಡಲ್ಲ ಅಂದ ಅವನು. ಅದೇ ಅವನು 15,800 ರೂಪಾಯಿ ತೀರ್ಮಾನ ಮಾಡಿ. ಅಣ್ಣ ಇವಕ್ಕಿದ್ದಂತ ಯಾವ್ಯಾವ ಯಾತ್ಕಿಲ್ಲ. ಹೌದೌದು, ಕುರಿ ಮೇಕೆಗಳಿಗೆ ಇರೋ ಬೆಲೆ ಯಾವ ಇಲ್ಲ. ಎಷ್ಟಿದಾವಣ ಇವೆಲ್ಲ? 34 34 × 20,000ನಾ? ಎಷ್ಟಾಯ್ತು? 6.
ಎಷ್ಟಾಯ್ತು ಹೇಳ್ರಿ? ಅದು ಮಸ್ತಾಗ ಹಾಕಿ ನಂಗೆ ಲೆಕ್ಕ ಮಾಡ್ಕೊಳಪ್ಪ ನೀನೆ. 6 ಲಕ್ಷ ಬಂದಂಗೆ ಆಗ್ತೈತೆ. 6 ಆಗ್ತೈತೆ. 7 ಹಾಕಿ ನೋಡೋಣ. ಹೌದಾ? 34 ಅಲ್ಲ? ನಿಯರ್ಲಿ 7 ಆಗುತ್ತೆ. ಅಲ್ಲ 34 ಅಲ್ಲ 44. ನನಗೂ ಬರ್ಬಾರ್ದು. 44? ಓಕೆ. ಎಲ್ಲ ಒಂದು 7 ಲಕ್ಷ 7-8 ಲಕ್ಷ ಆಗುತ್ತಾ? ಸಾಕ್ಬಿಟ್ಟು ಇನ್ನೂ ಒಂದು 2-3 ವರ್ಷ ಆದ್ಮೇಲೆ ಮಾರಿದ್ರೆ ಇನ್ನೂ ಹೋಗ್ತಾವ್ರೆ. ಇಲ್ಲ ಈ ಕಣ್ಣು ಒಂದು ಸಾಬ್ರಿ ಒಂದು ಈ ಕಾಯಲ್ಲ. ಹುಡುಗರು ಮಕ್ಕಳು ಯಾರಿಲ್ವಾ? 6-5 ಬೈಜನ ಅವ್ನು ಬ್ಯಾಸಾಗ ಪಾಸಾಗ. ಅಲ್ಲ ಮತ್ತೆ ಹಂಗಾದ್ರೆ ಬೆಂಗಳೂರಾಗ ಕೆಲಸ ಮಾಡೋದ್ ಬಿಟ್ಟು ಇಂಥ ಒಂದು 50 ಕುರಿಗಳು ಸಾಕ್ಬಿಟ್ರೆ ಕೋಟ್ಯಾಧೀಶ್ವರ ಹಂಗಾದ್ರೆ. ಯಾಕೆ ಬೇಕಣ್ಣ ಬೆಂಗಳೂರು ಅಲ್ವಾ? ಇವಾಗ ಬಂದಿದ್ರ ಈ ಕಡೆ ಅಮರಾಪುರ ಗಡ್ಡೆ ಕರ್ದಾಸ್ನಳ್ಳಿ ಅಂತ ಇದೆ. ಆ ಕಡೆ ಕರ್ದಾಸ್ನಳ್ಳಿ ನಕ್ನಳ್ಳಿ ಸುಮ್ಮನೆ ಜೀಪ್ನಾಗ ಅಡ್ಡಾಡ್ತಾರ ಅವ್ರು ಅಲ್ವಾ? ಕುರಿಗಳು ಸಾಕೊಂಡು ಸಾಕೊಂಡು ಸುಮ್ಮನೆ ಆಳ್ ಇಕ್ಕೊಂಡು ಅವ್ರು ಅವ್ರು ಆ ಕಡೆ ಹೋಗ್ತಾರೆ. ದಾವಣಗೆರೆ ಹರಿಹರ ಆ ಕಡೆ ಹೋಗ್ತಾರ ಅವ್ರು. ಅಂದ್ರೆ ಇವಾಗ ನಮ್ಮ ಎಲ್ಲರೂ ಒಳ್ಳೆ ಐಫೈ ಲೈಫ್ ಬೇಕಂತಾರೆ ಅಲ್ವಾ? ಇಲ್ಲಿರೋ ನೇಚರ್, ಇಲ್ಲಿ ಗಾಳಿ ವಾತಾವರಣ, ಇಲ್ಲಿ ಬೇರೆ ಎಲ್ಲ ಸಿಗುತ್ತಾ? ಸಿಗ್ತೈತೆ. ಅಲ್ಲ ಟೌನ್ಗಳೆಲ್ಲ ಸಿಗುತ್ತಾ? ಇಲ್ಲ ಹಳ್ಳಿಗಳ ಮಾತ್ರ ಸಿಗೋದು. ಅದಕ್ಕೆ ಹಳ್ಳಿಗಳಲ್ಲಿ ಕೂಡ ಎಲ್ಲ ಅಂದ್ರೆ ಟೌನ್ಗಿಂತ ಹಳ್ಳಿಯಲ್ಲೇನೆ ಲೈಫ್ ಚೆನ್ನಾಗಿರೋದು ಅಲ್ಲ? ಓಕೆ ಅಣ್ಣ, ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಒಳ್ಳೇದಾಗ ಬರ್ತೀವಿ. ಬಾಯ್. ಒಳ್ಳೇದು.